ಎಲ್ರಿಗೂ ನಮಸ್ಕಾರ. ಈಗ ಮಾವಿನಕಾಯಿ ಕಾಲ ಮತ್ತು ಆಮಟೆಕಾಯಿ ಕಾಲ ಆಗಿರೋದ್ರಿಂದ ನಾನು ಮನೆಗೆ ಅಂತ ಆಮಟೆಕಾಯಿ ಮತ್ತು ಮಾವಿನಕಾಯಿ ಎರಡೂ ಸೇರಿಸಿ ಉಪ್ಪಿನಕಾಯಿ ಹಾಕತ್ತಾ ನೋಡಿರಿ, ಇಲ್ಲಿ ಸಣ್ಣ ಸಣ್ಣಕ್ಕೆ ರೌಂಡ್ ಬಿಲ್ಲೆಗಳ ಥರ ನನ್ನ ಮಗಳು ಹಚ್ಚಿರೋದು. ಇದನ್ನು ನೀವು ಬೇಕಾದ್ರೆ ಉದ್ದುದ್ದಕ್ಕೆ ಹಚ್ಕೊಬೋದು. ನಾನು ಮಾವಿನಕಾಯಿನ ಆಲ್ರೆಡಿ ಒಣಗಿಸಿ ಇಟ್ಟಿದ್ದೆ, ನಾನು ಒಂದು ವಾರ ಒಣಗಿಸಿದ್ದೀನಿ. ನೀವು ಬೇಕಾದರೆ 2-3 ದಿನ ಒಣಗಿಸ್ಬಿಟ್ಟು ಹಂಗೇ ಹಾಕೊಬೋದು, ಯಾಕಂದರೆ ಇದರಲ್ಲಿರ್ತಕ್ಕಂಥ ಎಲ್ಲ ಹಸಿ ಅಂಶನೂ ಒಣಗಿರುತ್ತೆ. ಈಗ ಮತ್ತೆ ಅದ್ರ ಜೊತೆಗೆ ಹಸಿ ಬೇಕಂದರೆ ಇದ್ರನ್ನ ಮಿಕ್ಸ್ ಮಾಡ್ಕೋಬೇಕು ಆಮಟೆಕಾಯಿನ. ಮತ್ತು ನೋಡಿರಿ, ನಾನು ಕುದಿಯೋ ಬಿಸಿನೀರಿಗೆ ಮಾವಿನಕಾಯಿ ಒಣಗಿಸಿರೋದನ್ನು ಹಾಕಿ ಅದನ್ನು ಬಸಿದು ಮತ್ತು ಅದನ್ನು ಒಂದು ಒಣ ಬಟ್ಟೆ ಮೇಲೆ ಹಾಕ್ಬಿಟ್ಟು ಆ ತೇವಾಂಶ ಎಲ್ಲ ಡ್ರೈ ಆದಮೇಲೆ ನಾನು ಮತ್ತೆ ಅದನ್ನು ಉಪ್ಪಿನಕಾಯಿಗೆ ಬಳಸ್ತೀನಿ. ಯಾಕಂದರೆ ಅದು ರಸ ಬಿಟ್ಕೊಬೇಕಲ್ಲ, ಜೊತೆಗೆ ಇದು ತುಂಬ ಒಣಗಿ ತುಂಬ ಗಟ್ಟಿಯಾಗಿರುತ್ತೆ, ಹಂಗಾಗಿ ಅದು ರಸ ಬಿಟ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಕುದಿಯೋ ಬಿಸಿನೀರಿಗೆ ಹಾಕತ್ತಾ ನೀವು ಸಹ ಬೇಕಾದ್ರೆ ಒಂದು 5 ನಿಮಿಷ ಬಿಸಿನೀರಿಗೆ ಹಾಕಿ ಬಿಟ್ಟು ಅದನ್ನು ತೆಗೆದು ಹಾಕೋಬೋದು. ನಾನು ಇಲ್ಲಿ ಹಾಕಿದ ತಕ್ಷಣವೇ ತೆಗೆದುಬಿಟ್ಟು ಬಸ್ಕೊಂಡು ಅದನ್ನು ಒಂದು ಒಣ ಬಟ್ಟೆ ಮೇಲೆ ಹಾಕ್ಬಿಟ್ಟು ಆ ಪೂರ್ತಿ ನೀರಿನ ಅಂಶ ಡ್ರೈ ಆದಮೇಲೆ ಅದನ್ನು ಉಪ್ಪಿನಕಾಯಿಗೆ ಹಾಕತ್ತೀನಿ. ಈಗ ಅದನ್ನು ಉಪ್ಪಿನಕಾಯಿನ ನೋಡಿರಿ, ಈಗ ನಾನು ಡ್ರೈ ಮಾಡ್ಕೊಂಡು ಅದನ್ನು ಜಾಡಿ ಒಳಗೆ ಹಾಕತ್ತಾ ಈ ಜಾಡಿಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಆಮಟೆಕಾಯಿನೂ ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು 2-3 ದಿನ ಮುಚ್ಚಿಡಬೇಕು. ಬಟ್ಟೆ ಮುಚ್ಚಿ ಅದ್ರ ಮೇಲೆ ಅದ್ರದ್ದು ಮುಚ್ಚಳವನ್ನು ಮುಚ್ಚಬೇಕು, ಯಾಕಂದರೆ ಗಾಳಿ ಆಡಬಾರ್ದು. ಮತ್ತು ಹಿಂಗೆ ಮುಚ್ಚಿಕ್ಕಿದಾಗ ಅದು ಉಪ್ಪಿನ ಅಂಶ ಸೇರಿಬಿಟ್ಟು ಅದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ಆ ರಸ ಬಿಟ್ಕೊಂಡಾದ ನಂತರ ನಾವು ಖಾರವನ್ನು ಉಪ್ಪಿನಕಾಯಿಗೆ ಅರ್ದ್ಬಿಟ್ಟು ಹಾಕೋಬೋದು. ಈಗ ಇದನ್ನು ಮುಚ್ಚಿಟ್ಟು ಡೈಲಿ ಅದನ್ನು ತಿರುಗಿಸ್ತಾನೇ ಇರಬೇಕು. ಒಂದು ಸಂಜೆನೋ ಅಥವಾ ಬೆಳಗ್ಗೆನೋ ದಿನಕ್ಕೆ ಒಂದು ಸರಿ ಅದನ್ನು ತಿರುಗಿಸಿದ್ರೆ ಅದು ಕೆಡೋದಿಲ್ಲ. ಈಗ ಈ ಉಪ್ಪಿನಕಾಯಿಗೆ ನಾನು ಖಾರ ಅರಿಯೋಕ್ಕೆ ಏನೇನೆಂದರೆ ಮೆಣಸಿನಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಮೆಂತ್ಯ ಮತ್ತು ಸಾಸಿವೆ ಇಷ್ಟನ್ನ ತಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ. ಮೆಣಸಿನ್ಕಾಯಿನ ಹುರ್ಕೊಬೇಕು. ಉರಿಬೇಕಂದ್ರೆ ಸುಮ್ಮನೆ ಅದು ಒಂದು ಸ್ವಲ್ಪ ಗರಿ ಆಗಂಗೆ ಅಷ್ಟೇ ಬಿಸಿ ಮಾಡ್ಕೊಬೇಕು. ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಮೆಂತ್ಯ ಒಂದು 2 ಚಮಚದಷ್ಟು ಮತ್ತು ಸಾಸಿವೆ ಒಂದು 2 ಚಮಚ. ಸಾಸಿವೆ ಮತ್ತು ಮೆಂತ್ಯವನ್ನು 2 ಚಮಚವನ್ನು ಚೆನ್ನಾಗಿ ಹುರ್ಕೊಬೇಕು. ಹುರಿದ್ಬಿಟ್ಟು ನಂತರ ಮಿಕ್ಸಿಗೆ ಹಾಕಬೇಕು. ಯಾಕೆ ಇದನ್ನು ಹಾಕಬೇಕು ಅಂತಂದರೆ ಉಪ್ಪಿನಕಾಯಿ ಕೆಡ್ದಂಗಿರಲಿ ಅಂತ ಅಂದ್ಬಿಟ್ಟು ಸಾಸಿವೆ ಮತ್ತು ಮೆಂತ್ಯನ ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ಮೆಂತ್ಯ ಒಂಥರ ಫ್ಲೇವರ್ ಕೊಡುತ್ತೆ ಚೆನ್ನಾಗಿ, ಅದಕ್ಕಾಗಿಯೂ ಸಹ ಮೆಂತ್ಯವನ್ನು ಉಪಯೋಗಿಸ್ತಾರೆ. ಅದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ನಾನು ಅರಿಶಿನದ ಪುಡಿಯನ್ನು ಹಾಕತ್ತಾ ಇಷ್ಟನ್ನು ಸೇರಿಸಿ ಮಿಕ್ಸಿಗೆ ಹಾಕ್ಬಿಟ್ಟು ನಾವು ಏನು ಉಪ್ಪಾಕಿಟ್ಟಿರೋ ಉಪ್ಪಿನಕಾಯಿ ಜೊತೆಗೆ ನಾವು ಅದನ್ನು ಮಿಕ್ಸ್ ಮಾಡ್ತೀವಿ. ಉಪ್ಪಿನಕಾಯಿ ಜಾಡಿ ಒಳಗೆ ಜಾಸ್ತಿ ಆಗಿರೋದ್ರಿಂದ ಮಾವಿನಕಾಯಿ ಮತ್ತು ಆಮಟೆಕಾಯಿ ಅದನ್ನು ಸಪ್ರೇಟ್ ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡ್ಕೊತೀವಿ. ಈಗ ನೋಡಿರಿ, ಇಲ್ಲೀಗ ಬೆಳ್ಳುಳ್ಳಿದು ಖಾರ ಎಲ್ಲ ನಾನು ಹರ್ಕೊಂಡಿದ್ದೀನಿ. ನೀವು ಬೆಳ್ಳುಳ್ಳಿ ಖಾರ ಅದು ಡ್ರೈ ಆಗಿರುತ್ತೆ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಬಿಸಿನೀರು ಕಾಯಿಸಿ ಬೇಕಾದ್ರೆ ಬಿಟ್ಕೋಬೋದು. ಯಾಕಂದರೆ ಉಪ್ಪಿನಕಾಯಿಗೆ ನೀರನ್ನೇ ಸೋಗಿಸ್ಬಾರ್ದು ಅಂತಾರೆ, ಆದರೆ ಒಂದು ಸ್ವಲ್ಪ ಬಿಸಿ ನೀರು ಹಾಕೊಳ್ಳೋದ್ರಿಂದ ಅದೇನು ಸಮಸ್ಯೆ ಆಗೋಲ್ಲ. ಈಗ ನಾನು ಖಾರವನ್ನು ಒಂದು ಬೌಲಿಗೆ ಹಾಕ್ಕೊಂಡು ಮಾವಿನಕಾಯಿನೆಲ್ಲ ಈ ಖಾರವನ್ನು ಮಿಕ್ಸ್ ಮಾಡ್ಕೊತಾ ಈಗ ಮೆಣಸಿನ್ಕಾಯಿ ಅರ್ದಿರೋದನ್ನು ಸಹ ಇದಕ್ಕೆ ಸೇರಿಸ್ತೀನಿ. ಮೆಣಸಿನ್ಕಾಯಿ ಖಾರ ಸಾಕಾಗಲ್ಲ ಅಂತಂದರೆ ನಾವು ಒಂದು ಸ್ವಲ್ಪ ಖಾರದ ಪುಡಿನೂ ಬೇಕಾದ್ರೆ ಹಾಕೋಬೋದು. ನಮಗೆ ಇಲ್ಲ ಒಳ್ಳೆ ಕಲ್ಲರ್ ಬೇಕು ಉಪ್ಪಿನಕಾಯಿದು ಅನ್ನೋದಿದ್ದರೆ ಬೆಳಗ್ಗೆ ಮೆಣಸಿನ್ಕಾಯಿ ಪೌಡ್ರನ್ನು ಸಹ ನಾವು ಹಾಕ್ಕೊಬೋದು. ಈಗ ನಾನು ಖಾರ ಮೆಣಸಿನ್ಕಾಯಿದು ಮತ್ತು ಬೆಳ್ಳುಳ್ಳಿ ಖಾರ ಎಲ್ಲ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಜಾಡಿ ಒಳಗೆ ಮತ್ತೆ ತುಂಬಿಟ್ಕೋಬೋದು. ಈಗ ನೀವು ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆಗೂ ಬೇಕಾದ್ರೆ ಹಾಕೊಬೋದು. ಒಗ್ಗರಣೆ ಕೆಲವರು ಇಷ್ಟಪಡ್ತಾರೆ. ಅದ್ರ ಜೊತೆಗೆ ನಾನು ಹಿಂಗೆ ಹಾಕಿಲ್ಲ, ಹಿಂಗೂ ಸಹ ಬೇಕಾದರೆ ನೀವು ಹಾಕೋಬೋದು. ಹಿಂಗೆ ನಾವು ಉಪಯೋಗಿಸ್ತೀವಿ ಅನ್ನೋದಾದರೆ ಅದನ್ನು ಸಹ ಉಪ್ಪಿನಕಾಯಿ ಕೆಡ್ದಂಗೆ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಉಪ್ಪಿನಕಾಯಿನ ನಾನು ಸುಮಾರು 1 ವರ್ಷ ಇಡ್ತೀನಿ, ಏನೂ ಆಗೋದಿಲ್ಲ. ಈ ಉಪ್ಪಿನಕಾಯಿ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ನನ್ನ ಮಗಳು ತುಂಬ ದಿನದಿಂದ ಮಾವಿನಕಾಯಿ ಉಪ್ಪಿನಕಾಯಿ ಹಾಕು ಅಂತ ಕೇಳ್ತಾಯಿದ್ಲು. ನಮ್ಮ ಮನೆಯವರು ಆಮಟೆಕಾಯಿದು ಹಾಕು ಅಂತಿದ್ರು, ಹಂಗಾಗಿ ಎರಡೂ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ನಾವು ಇದನ್ನು 1 ವರ್ಷದವರೆಗೂ ಇಟ್ಕೊತೀವಿ ಉಪ್ಪಿನಕಾಯಿನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನೀವು ಸಹ ಉಪ್ಪಿನಕಾಯಿನ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಎಲ್ರಿಗೂ ನಮಸ್ಕಾರ.